une petite ಹುಡುಗಿ ನನ್ನ ಪ್ರೀತಿಸಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಏಟರ್ ಅಬಿ ಯೂಟ್ಯೂಬ್ ಚಾನಲ್. ಫ್ರೀ ಯೂದಲ್ಲಿ ನೋಡಿದ್ರಲ್ಲ, ಆ ರೀತಿ ತುಂಬಾನೇ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗಲ್ಲಿ ಇರುವಂಥ ಲವ್ ಫೀಲಿಂಗ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ಮಿಸ್ ಮಾಡಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಮ ವಿಡಿಯೋ ಕರೆಕ್ಟಾಗಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನೀವು ಈ ಒಂದು ಸ್ಕ್ಯಾನರನ್ನು ನಾನು ಈ ವಿಡಿಯೋ ಲಾಸ್ಟಲ್ಲಿ ಕೊಟ್ಟಿರ್ತೀನಿ. ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಬಂದು ಗೂಗಲನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಮೂಲೆಯಲ್ಲಿ ಒಂದು ಕ್ಯಾಮ್ರಾ ಆಪ್ಷನ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಕ್ರೀನ್ಶಾಟನ್ನು ಮೇಲೆ ಇಲ್ಲಿ ಹಾಕೊಳ್ಳಿ. ಇಲ್ಲಿ ನೋಡಿ ಮೇಲೆ ಒಂದು ಲಿಂಕ್ ಬಂದಿದೆ, ಅಲೈಟಿವ್ ಕ್ರಿಯೇಟಿವ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ವೆರಿಫೈ ಲಿಂಕ್ ಅಂತ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ನನ್ನ ನೆಟ್ ಇಲ್ಲ. ನೋಡಿ ಈಗ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಂಪೋರ್ಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನೋಡಿ ಈ ಥರ ಇಂಪೋರ್ಟ್ ಆಗುತ್ತೆ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಅದರಲ್ಲಿ ಆ್ಯಡ್ಮಿನ್ ಇದ್ದೀನಿ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅಮೌಂಟ್ ತೊಗೊಂಡು ಮಾಡಿಕೊಡ್ತೀನಿ. ವಿಡಿಯೋನ ಫ್ರೀಯಾಗಿ ಮಾಡಲ್ಲ. ಯಾವುದೇ ಥರ ಎಡಿಟಿಂಗ್ ಇರಲಿ, ವೆಡ್ಡಿಂಗ್ ಆ್ಯನಿವರ್ಸರಿ ಎಡಿಟಿಂಗು, ಮದುವೆ ಎಡಿಟಿಂಗು, ಬರ್ತ್ಡೇ ಎಡಿಟಿಂಗು, ಯಾವುದೇ ಎಡಿಟ್ ಇರಲಿ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತೀನಿ. ನೋಡಿ ಈಗ ಇಂಪೋರ್ಟ್ ಆಯಿತು. ಇಲ್ಲಿ ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟು ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಈ ಥರ ಪ್ರಾಜೆಕ್ಟ್ ನಿಮ್ಮ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಆಗುತ್ತೆ. ಈಗ ನೋಡಿ ಪ್ರೊಸೀಜರ್ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಪಿಕ್ಸಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಂಟ್ರಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಯಾವ ಒಂದು ಫೋಟೋನ ಆ್ಯಡ್ ಮಾಡೋರಿರ್ತಿರಲ್ಲ ಆ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ರಿಮೂವ್ ಬಿಜಿ ಅಂತ ಇದೆ, ರಿಮೂವ್ ಬಿಜಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗ್ತಾ ಇದೆ. ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇಲ್ಲಿ ನೋಡಿ ಸೇವ್ ಆಪ್ಷನ್ ಇದೆ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಸೇವ್ ಆಗುತ್ತೆ. ಇಲ್ಲಿ ನೋಡಿ ಡನ್ ಅಂತ ಬಂದಿದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಫೋಟೋ ಸೇವ್ ಆಗೋದು. ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಈಗ ಅಲೈಟ್ ಮೋಷನ್ನಲ್ಲಿ ನಾನು ಇಂಪೋರ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ನಲ್ಲ, ಆ ಒಂದು ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಫೋಟೋನ ಮೇಲೆ ಸೆಲೆಕ್ಟ್ ಮಾಡಿ, ಎಫೆಕ್ಟ್ಸ್ ಮೇಲೆ ಸೆಲೆಕ್ಟ್ ಮಾಡಿ, 3 ಡಾಟ್ಸ್ ಮೇಲೆ ಸೆಲೆಕ್ಟ್ ಮಾಡಿ, ಕಾಪಿ ಎಫೆಕ್ಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕಾಪಿ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ವಿಡಿಯೋ ಚೆನ್ನಾಗಾಗುತ್ತೆ. ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೀವು ಬ್ಯಾಕ್ಗ್ರೌಂಡ್ ತೆಗೆದುಕೊಂಡಂಥ ಒಂದು ಫೋಟೋ ಇರುತ್ತಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಸೈಜಿನ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ಕೆಳಗಡೆ ತೊಗೊಂಬನ್ನಿ. ಈ ಥರ ಕರೆಕ್ಟಾಗಿ ಸೆಂಟ್ರಲ್ ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಆಗಲೇ ಕಾಪಿ ಮಾಡ್ಕೊಂಡ್ರಲ್ಲ ಅದೇ ಎಫೆಕ್ಟ್ಸನ್ನು ಈ ಎಫೆಕ್ಟ್ಸ್ ಮೇಲೆ ಬಂದುಬಿಟ್ಟು 3 ಡಾಟ್ಸ್ ಮೇಲೆ ಬಂದುಬಿಟ್ಟು ಪೇಸ್ಟ್ ಎಫೆಕ್ಟ್ ಕೊಡಿ. ಎಫೆಕ್ಟ್ಸ್ ಪೇಸ್ಟ್ ಮಾಡಿದ ನಂತರ ಈ ಫೋಟೋ ಮೇಲೆ ಹಿಂದ್ಗಡೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ತೊಗೊಂಬನ್ನಿ, ಸಾಂಗ್ ಮೇಲೆ ಹಾಕಿ. ಓಕೆನಾ? ಈಗ ಲಾಸ್ಟ್ ಬೀಟ್ವರೆಗೂ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ, ಈ ಫೋಟೋನ ಮೇಲ್ಗಡೆನೇ ಹಾಕಬೇಕು. ಸಾರಿ, ಯಾವ ಜಾಗದಲ್ಲಿ ಹಾಕಿ ಅಂತ ಹೇಳ್ತೀನಿ, ತಡೀರಿ ಸ್ವಲ್ಪ. ಹಾಂ, ಮೇಲಿಂದ 1 2 3 ಮೂರನೇ ನಂಬರ್ 4ನೇ ನಂಬರ್ ಇಡಿ ಫೋಟೋನ. 4th ಸೆಕ್ಷನಲ್ಲಿ ಇಡ್ಬಿಟ್ಟು ಫೋಟೋನ ಈ ರೀತಿ ಕ್ರಿಯೇಟ್ ಆಗುತ್ತೆ. ವಿಡಿಯೋ ಕ್ರಿಯೇಟ್ ಆದ ನಂತರ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆ ನೋಡಿ, ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಿ. ವಿಡಿಯೋ ಗ್ಯಾಲರಿಗೆ ಸೇವ್ ಆಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಬೇಕು ಆಮೇಲೆ. ಓಕೆ ಫ್ರೆಂಡ್ಸ್, ಬಾಯ್.